ನನ್ನ ಹೆಸರು ಲಕ್ಷ್ಮಿ. ಇಷ್ಟು ವರ್ಷ ಗಂಡನ ಹೆಗಲ ಮೇಲೆ ಸಾಗಿ ಪ್ರೀತಿ ಮತ್ತು ಭದ್ರತೆಯ ನುಡಿಗಳಿಂದ ಬದುಕು ಕಟ್ಟಿಕೊಂಡಿದ್ದೆ. ಮಕ್ಕಳು ದೊಡ್ಡವರಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ದೂರ ಹೋದರು. ಅದು ಸಹಜವೇ. ಆದರೆ ನನ್ನ ಬದುಕಿನ ಆಧಾರ ಸ್ತಂಭ ನನ್ನ ಗಂಡ. ನನ್ನನ್ನು ಅಗಲಿ ಹೊರಟು ಹೋದಾಗ ನನಗೆ ಭೂಮಿಯೇ ಕುಸಿದಂತಾಯಿತು. ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ನನ್ನ ಬದುಕಿನ ಪಾತ್ರವೇ ಬದಲಾಗಿ ಹೋಗಿತ್ತು. ಅಮ್ಮ, ನಿನಗಿನ್ನು ನಾವು ಆಧಾರವಲ್ಲ, ನೀನು ನಮ್ಮ ಜವಾಬ್ದಾರಿಯಲ್ಲ ಎಂದು ಮಕ್ಕಳು ಸ್ಪಷ್ಟಪಡಿಸಿದರು. ಅವರ ಮಾತುಗಳು ಬರೀ ಕಿವಿಗೆ ಮಾತ್ರವಲ್ಲ, ಮನಸ್ಸಿಗೂ ಚುಚ್ಚಿದವು. ನಾನು ಅವರೊಂದಿಗೆ ಬದುಕಲು ಸಾಧ್ಯವಿಲ್ಲ, ಅವರಿಗೆ ನಾನು ಹೊರೆ ಎನ್ನುವ ಭಾವ ಮೂಡಿತು. ಬದುಕಿನಲ್ಲಿ ಎಂದೂ ಕಾಣದ ನಿರ್ವಾತವನ್ನು ಅನುಭವಿಸಿದೆ. ಆ ಕ್ಷಣದಲ್ಲಿ ನಾನು ಹೇಗೆ ಜೀವನವನ್ನು ಮುಂದುವರಿಸಬೇಕು ಎಂದು ತಿಳಿಯದೆ ದಿಗ್ಭ್ರಮೆಯಾದೆ. ಗಂಡನಿಲ್ಲದೆ ಮನೆ ಬರೀ ಮನೆ ಮಾತ್ರವಲ್ಲ, ಅದು ಖಾಲಿ ಜಾಗವಾಗಿತ್ತು. ಮಕ್ಕಳು ನನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದರೂ ನಾನು ಅವರಿಗೆ ಒಂದು ಭಾರವಾಗಿ ಕಂಡೆ. ಅವರ ಜೀವನದಲ್ಲಿ ನಾನು ಇರಲೇಬಾರದೆನ್ನುವಂತಹ ಸನ್ನಿವೇಶವದು. ಅಷ್ಟೇ ಅಲ್ಲ, ಅವರು ನನ್ನದು ಒಂದು ಮುದುಕನ ಆಶ್ರಮಕ್ಕೆ ಕಳುಹಿಸುವ ನಿರ್ಧಾರಕ್ಕೆ ಮಾಡಿದರು. ಆ ನಿರ್ಧಾರ ನನ್ನ ಹೃದಯವನ್ನು ಸಾವಿರಾರು ತುಂಡುಗಳಾಗಿ ಒಡೆದಿತ್ತು. ನಿನ್ನನ್ನು ನೋಡಿಕೊಳ್ಳುವ ನಮಗೆ ಸಮಯವಿಲ್ಲ ಎಂದು ಅವರು ಹೇಳಿದಾಗ ನನ್ನ ಗಂಟಲು ಕಟ್ಟಿಕೊಂಡಿತ್ತು. ನೀವು ಚಿಂತಿಸಬೇಡಿ, ನಾವು ನಿಮಗೆ ವಾರಕ್ಕೊಮ್ಮೆ ಬಂದು ನೋಡುತ್ತೇವೆ ಎಂದು ಸಾಬೂಬಿನ ಮಾತುಗಳು ಬಾಯಿ ಮಾತಿಗೆ ಮಾತ್ರ. ಅವೆಲ್ಲವೂ ನನ್ನನ್ನು ಸಮಾಧಾನಪಡಿಸಲು ಹೇಳಿದ ಸುಳ್ಳುಗಳಾಗಿದ್ದವು. ನಾನು ಅವರಿಂದ ದೂರ ಹೋಗಬೇಕಿತ್ತು, ಅವರಿಗೆ ನಾನು ಇರುವುದು ಬೇಡ. ಹೀಗೆ ನನ್ನ ಆಶ್ರಮವನ್ನು ಸೇರಿಕೊಳ್ಳಲು ಒಪ್ಪಿಕೊಂಡೆ. ಆ ಆಶ್ರಮಕ್ಕೆ ನಾನು 2 ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕು ಎಂದು ಹೇಳಿದರು. ಮಕ್ಕಳು ಅಷ್ಟು ಹಣವನ್ನು ಕೇಳಿದಾಗ ನನ್ನ ಬಳಿ ಯಾವುದೇ ಹಕ್ಕೆ ಇರಲಿಲ್ಲ. ಕೊನೆಗೆ ಆ ದುಡ್ಡು ಕೊಟ್ಟು ನನ್ನ ಹೊಸ ಬದುಕನ್ನು ಪ್ರಾರಂಭಿಸಲು ನಾನು ಅನಿವಾರ್ಯಳಾದೆ. ಆ ಬಂದುಕನ ಆಶ್ರಮದಲ್ಲಿ ನಾನು ಬೇರೆ ಯಾರ ಜೊತೆಯೂ ಮಾತನಾಡದೆ ನನ್ನದೇ ಲೋಕದಲ್ಲಿ ನನ್ನ ಬದುಕಿನ ಉಳಿದ ಭಾಗವನ್ನು ಕಳೆಯಲು ಸಿದ್ಧಳಾದೆ. ನನ್ನ ಕಣ್ಣುಗಳಲ್ಲಿ ಹಳೆಯ ನೆನಪುಗಳು, ಈಗಿನ ಕಹಿ ನೆನಪುಗಳು, ಭವಿಷ್ಯದ ಅನಿಶ್ಚಿತೆಯ ಮಿಳಿತವಾಗಿತ್ತು. ಮುದುಕರ ಆಶ್ರಮಕ್ಕೆ ಕಾಲಿಟ್ಟಾಗ ನನ್ನ ಮನಸ್ಸಲ್ಲಿ ಹತಾಶೆ ತುಂಬಿತ್ತು. ನನ್ನ ಮಕ್ಕಳು ನಾನು ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದವರು ನನ್ನನ್ನು ಹೀಗೆ ತಿರಸ್ಕರಿಸುವುದು ದೊಡ್ಡ ನೋವು ತಂದಿತ್ತು ನನಗೆ. ನನ್ನ ಬದುಕು ಇಲ್ಲಿಗೆ ಕೊನೆ ಆಯ್ತಾ ಎಂದು ನನ್ನನ್ನು ನಾನೇ ಪ್ರಶ್ನಿಸಿಕೊಂಡೆ. ಆದರೆ ಆಶ್ರಮದ ವಾತಾವರಣ ನನ್ನ ನಿರೀಕ್ಷೆಗೆ ವಿರುದ್ಧವಾಗಿತ್ತು. ಅಲ್ಲಿ ಬೇರೆ ಮುದುಕರು ಕೂಡ ನನ್ನಂತೆ ಹಲವರು ಕಷ್ಟಗಳನ್ನು ಅನುಭವಿಸಿ ಬಂದಿದ್ದರು. ಆದರೆ ಅವರ ಮುಖದಲ್ಲಿ ಒಂದು ಸಮಾಧಾನದ ನಗು ಇತ್ತು. ಅಲ್ಲಿನ ನಿರ್ವಾಹಕರು ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು. ನನ್ನನ್ನು ಒಂದು ಕೋಣೆಗೆ ಕರೆದುಕೊಂಡು ಹೋದರು. ಅಲ್ಲಿ ನಾನು ಆಶ್ರಮದ ಮತ್ತೊಬ್ಬ ಸದಸ್ಯರಾದ ವೆಂಕಟಪ್ಪರನ್ನ ಭೇಟಿಯಾದೆ. ವೆಂಕಟಪ್ಪನವರು ಸುಮಾರು 70 ವರ್ಷದ ಮುದುಕ. ಅವರು ಕೂಡ ಅವರ ಮಕ್ಕಳಿಂದ ಕೈ ಬಿಡಲ್ಪಟ್ಟವರು. ಅವರ ಮಕ್ಕಳು ಅವರನ್ನು ಬಿಟ್ಟು ವಿದೇಶದಲ್ಲಿ ನೆಲೆಸಿದ್ದರು. ನನ್ನ ಹಣವನ್ನು ಕಟ್ಟಿದ ನಂತರ ವೆಂಕಟಪ್ಪನವರು ನನ್ನನ್ನು ಕುರಿತು ಮಾತನಾಡಿದರು. ಅವರು ನನ್ನೊಂದಿಗೆ ತನ್ನ ನೋವುಗಳನ್ನು ಹಂಚಿಕೊಂಡಾಗ ನನ್ನ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ಕಿತ್ತು. ನನ್ನಂತೆ ಕಷ್ಟಪಡುವವರು ಬೇರೆ ಯಾರಾದರೂ ಇದ್ದಾರಲ್ಲ ಎಂಬ ಭಾವ. ವೆಂಕಟಪ್ಪನವರು ಬರೀ ನೋವುಗಳನ್ನು ಮಾತ್ರವಲ್ಲ, ತಮ್ಮ ಬದುಕಿನ ಅನುಭವಗಳನ್ನು ಹಂಚಿಕೊಂಡಿದ್ದರು. ಬದುಕು ಅಂದರೆ ಬರೀ ಸುಖ ದುಃಖಗಳ ಮಿಶ್ರಣ. ನಾವು ನಮ್ಮ ಪರಿಸ್ಥಿತಿಯನ್ನು ಒಪ್ಪಿಕೊಂಡು ಮುಂದುವರಿಯಬೇಕು ಎಂದು ಅವರು ಹೇಳಿದರು. ಅವರ ಮಾತುಗಳು ನನಗೆ ಸ್ಫೂರ್ತಿ ನೀಡಿದವು. ವೆಂಕಟಪ್ಪನವರು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೆ ಧೈರ್ಯ ತುಂಬಿದರು. ಅವರು ತಮ್ಮ ಮನೆಯ ಬಗ್ಗೆ, ಮಕ್ಕಳ ಬಗ್ಗೆ, ತಾವು ಅನುಭವಿಸಿದ ನೋವಿನ ಬಗ್ಗೆ ಹೇಳಿದರು. ಅವರು ವಿದೇಶದಲ್ಲಿ ಸೆಟಲ್ ಆಗಿರುವುದು, ಮಕ್ಕಳ ಬಗ್ಗೆ ಮಾತನಾಡಿದಾಗ ಅವರ ಕಣ್ಣುಗಳಲ್ಲಿ ನೀರು ಜಿನುಗಿದವು. ನಮ್ಮ ಮಕ್ಕಳು ವಿದೇಶದಲ್ಲಿ ಬಹಳ ಚೆನ್ನಾಗಿದ್ದಾರೆ, ಆದರೆ ಅವರ ಪ್ರೀತಿ ನಮಗೆ ಸಿಗಲಿಲ್ಲ ಎಂದು ಅವರು ನೋವಿನಿಂದ ನುಡಿದರು. ಅವರ ಮಾತಿನಲ್ಲಿ ನೋವು ಒಂದು ರೀತಿಯ ಕರುಣೆ ಮಿಶ್ರಿತವಾಗಿತ್ತು. ಹೀಗೆ ವೆಂಕಟಪ್ಪನವರು ನನ್ನ ಸ್ನೇಹಿತರಾಗಿದ್ದರು, ನನ್ನ ಆಧಾರವಾದರೂ. ಅವರು ನನ್ನನ್ನು ಸಮಾಧಾನಪಡಿಸಿದರು, ನಾನು ಮುಂದುವರಿಯಲು ಪ್ರೇರೇಪಿಸಿದರು. ಈ ಆಶ್ರಮದಲ್ಲಿ ನಾನು ಕಳೆದುಕೊಂಡದ್ದನ್ನು ಕಂಡುಕೊಳ್ಳುತ್ತಿದ್ದೆ. ಹತಾಶೆ ಮಾಯವಾಗಿ ಒಂದು ಹೊಸ ಭರವಸೆ ಮಾಡುತ್ತಿತ್ತು. ಈ ಹೊಸ ವಾತಾವರಣ ನನಗೆ ಹೊಸ ಜೀವನವನ್ನು ಪ್ರಾರಂಭಿಸಲು ಅವಕಾಶ ಕಲ್ಪಿಸಿತು. ವೆಂಕಟಪ್ಪರವರೊಂದಿಗೆ ನನ್ನ ಸ್ನೇಹ ದೃಢವಾಗಿತ್ತು. ಆಶ್ರಮದಲ್ಲಿ ನಾನು ಹೆಚ್ಚು ಸಮಯ ಒಟ್ಟಿಗೆ ಕಳೆಯುತ್ತಿದ್ದೆವು. ಅಡುಗೆ ಮಾಡುವುದು, ತೋಟದಲ್ಲಿ ಕೆಲಸ ಮಾಡುವುದು, ಒಟ್ಟಿಗೆ ನಡೆಯುವುದು, ಹಳೆಯ ಕಥೆಗಳನ್ನು ಹೇಳುವುದು, ಇವೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಾಗಿದ್ದವು. ಅವರ ಕಥೆಗಳು ನನ್ನ ಮನಸ್ಸಿಗೆ ಹತ್ತಿರವಾಗುತ್ತಿದ್ದವು. ಅವರ ಕಥೆಗಳು, ಅವರ ಬದುಕು ನನ್ನ ಬದುಕಿನ ಪ್ರತಿಬಿಂಬದಂತಿತ್ತು. ಮಕ್ಕಳು ದೂರ ಹೋದ ನೋವು, ಒಂಟಿತನ, ಬದುಕಿನ ಅನಿಶ್ಚಿತತೆ, ಇವೆಲ್ಲವೂ ನಮ್ಮಿಬ್ಬರನ್ನು ಹತ್ತಿರ ತಂದವು. ನಮ್ಮಿಬ್ಬರ ನಡುವೆ ಒಂದು ಅನ್ಯೋನ್ಯವಾದ ಬೆಳೆಯಿತು ಪ್ರೀತಿ. ವೆಂಕಟಪ್ಪನವರು ನನ್ನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು. ನಾನು ಕೂಡ ಅವರ ಕಾಳಜಿ ವಹಿಸಿದೆ. ನೀವು ಒಬ್ಬರೇ ಇರುವುದಕ್ಕೆ ಭಯಪಡಬೇಕಿಲ್ಲ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಅವರು ನನಗೆ ಧೈರ್ಯ ತುಂಬಿದರು. ಅವರ ಮಾತುಗಳು ನನಗೆ ಒಂದು ಭರವಸೆ ನೀಡಿದವು. ನಾನು ಜೀವನದಲ್ಲಿ ಮತ್ತೆ ಪ್ರೀತಿಯನ್ನು ಅನುಭವಿಸಲು ಪ್ರಾರಂಭಿಸಿದೆ. ಒಂದು ದಿನ ವೆಂಕಟಪ್ಪನವರು ನನ್ನ ಮುಂದೆ ಒಂದು ಪ್ರಸ್ತಾಪವನ್ನು ಇಟ್ಟರು. ಲಕ್ಷ್ಮಿ, ನಾವೇಕೆ ಜೀವನದ ಉಳಿದ ಭಾಗವನ್ನು ಒಟ್ಟಾಗಿ ಕಳೆಯಬಾರದು? ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಅವರು ಹೇಳಿದರು. ಅವರ ಮಾತುಗಳು ನನಗೆ ಆಶ್ಚರ್ಯವನ್ನುಂಟು ಮಾಡಿದವು.
ನನ್ನ ಬದುಕಿನಲ್ಲಿ ಇನ್ನು ಮದುವೆ ಎಂಬುದು ಸಾಧ್ಯವಿಲ್ಲ ಎಂದು ಭಾವಿಸಿದ್ದೆ. ಆದರೆ ಅವರ ಪ್ರಸ್ತಾಪ ನನಗೆ ಸಂತೋಷ ತಂದಿತ್ತು. ನನ್ನನ್ನು ತಿರಸ್ಕರಿಸಿದ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿದ್ದರು. ನಾನು ಅವರ ಪ್ರಸ್ತಾಪವನ್ನು ಒಪ್ಪಿಕೊಂಡೆ. ಆಶ್ರಮದ ನಿರ್ವಾಹಕರು, ಇತರ ಸದಸ್ಯರು ನಮ್ಮ ನಿರ್ಧಾರವನ್ನು ಸ್ವಾಗತಿಸಿದರು. ನಾವು ಸರಳವಾಗಿ ಆಶ್ರಮದಲ್ಲೇ ಮದುವೆಯಾದವು. ಮದುವೆಗೆ ಯಾವುದೇ ದೊಡ್ಡ ಸಮಾರಂಭ ಇರಲಿಲ್ಲ. ಆದರೆ ಅದು ನಮ್ಮಿಬ್ಬರ ಬಣ್ಣದ ಬದುಕಿಗೆ ಹೊಸ ಅಧ್ಯಾಯವನ್ನು ಬರೆದಿತ್ತು. ನಮ್ಮ ಮದುವೆಗೆ ಮಕ್ಕಳು ಇರಲಿಲ್ಲ, ಸಂಬಂಧಿಕರು ಇರಲಿಲ್ಲ. ಆದರೆ ಅದು ಒಂದು ಪವಿತ್ರವಾದ ಬಂಧನವಾಗಿತ್ತು. ಆ ದಿನ ಆಶ್ರಮದ ವಾತಾವರಣ ಸಂತೋಷದಿಂದ ತುಂಬಿತ್ತು. ನಮ್ಮ ಮದುವೆಯು ಅಲ್ಲಿನ ಇತರ ಸದಸ್ಯರಿಗೆ ಭರವಸೆ ಮೂಡಿಸಿತು. ವಯಸ್ಸಾದ ಮೇಲೂ ಪ್ರೀತಿ ಸಾಧ್ಯ ಎಂಬ ಸಂದೇಶವನ್ನು ಅದು ನೀಡಿತು. ನಮ್ಮ ಮದುವೆಯ ನಂತರ ನಾವು ಹೆಚ್ಚು ಸಂತೋಷದಿಂದ ಇರಲು ಪ್ರಾರಂಭಿಸಿದೆವು. ಹೊಸ ಜೀವನದ ಭರವಸೆ ನಮ್ಮನ್ನು ಆವರಿಸಿತು. ನಮ್ಮ ಮದುವೆಯ ನಂತರ ದಿನಗಳು ಸಂತೋಷದಿಂದ ತುಂಬಿದ್ದವು. ವೆಂಕಟಪ್ಪನವರು ನನಗೆ ಪತಿಯಾಗಿ ಮಾತ್ರವಲ್ಲದೆ ಸ್ನೇಹಿತರಾಗಿಯೂ ಆಪ್ತ ಸಲಹೆಗಾರರಾಗಿಯೂ ಇದ್ದರು. ಅವರ ಉಪಸ್ಥಿತಿ ನನಗೆ ಮಾನಸಿಕ ನೆಮ್ಮದಿ ನೀಡಿತು. ನಾವು ಆಶ್ರಮದಲ್ಲಿ ಪ್ರತಿದಿನ ಒಟ್ಟಿಗೆ ಹೊಸ ಹೊಸ ವಿಚಾರಗಳನ್ನು ಚರ್ಚಿಸುತ್ತಾ, ಪ್ರತಿಯೊಬ್ಬರ ಜೀವನದ ಬಗ್ಗೆ ತಿಳಿದುಕೊಳ್ಳುತ್ತಾ ಸಮಯ ಕಳೆಯುತ್ತಿದ್ದೆವು. ಆದಾಗ್ಯೂ ಅವರ ಆರೋಗ್ಯ ನಿಧಾನವಾಗಿ ಕ್ಷೀಣಿಸುತ್ತಿತ್ತು. ಅವರಿಗೆ ಉಸಿರಾಟದ ತೊಂದರೆ ಇತ್ತು. ಅದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಅವರು ರಾತ್ರಿಯಲ್ಲಿ ಉಸಿರಾಡಲು ಕಷ್ಟಪಡುತ್ತಿದ್ದರು. ನನಗೆ ಆತಂಕ ಹೆಚ್ಚಾಗುತ್ತಿತ್ತು ಇದನ್ನು ನೋಡಿ. ನಾವು ಆಶ್ರಮದಲ್ಲಿ ವೈದ್ಯರನ್ನು ಭೇಟಿಯಾದವು. ಅವರು ವೆಂಕಟಪ್ಪನವರನ್ನು ಪರೀಕ್ಷಿಸಿ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಎಂದು ಹೇಳಿದರು. ಆಸ್ಪತ್ರೆಗೆ ಹೋಗಬೇಕಾದ ಪರಿಸ್ಥಿತಿ ಬಂದಾಗ ನನ್ನ ಮನಸ್ಸಿನಲ್ಲಿ ಭಯ ಪ್ರಾರಂಭವಾಯಿತು. ಅವರ ಮಕ್ಕಳಿಗೆ ಈ ವಿಷಯ ತಿಳಿಸಲೇಬೇಕೇ ಎಂದು ಯೋಚಿಸಿದೆ. ಆದರೆ ಅವರು ನಮ್ಮ ಮದುವೆಗೆ ಬಂದಿರಲಿಲ್ಲ. ನಮ್ಮ ಸಂಪರ್ಕದಲ್ಲಿ ಕೂಡ ಇರಲಿಲ್ಲ. ಒಂದು ರಾತ್ರಿ ವೆಂಕಟಪ್ಪನವರ ಉಸಿರಾಟದ ತೊಂದರೆ ತೀವ್ರವಾಗಿತ್ತು. ನನ್ನ ಆತಂಕದಿಂದ ಆಶ್ರಮದ ನಿರ್ವಾಹಕರನ್ನು ಕರೆದೆವು. ಅವರು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದರು. ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ಅಲ್ಲಿ ವೈದ್ಯರು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅವರ ಉಸಿರಾಟ ನಿಂತು ಹೋಗಿತ್ತು. ವೆಂಕಟಪ್ಪನವರು ನನ್ನ ಕೈ ಹಿಡಿದು ನಿಧಾನವಾಗಿ ಕಣ್ಣು ಮುಚ್ಚಿದರು. ನನ್ನ ಜೀವನದ ಎರಡನೇ ಗಂಡ ನನ್ನನ್ನು ಅಗಲಿ ಹೊರಟು ಹೋಗಿದ್ದರು. ಆ ಕ್ಷಣದಲ್ಲಿ ನಾನು ಮತ್ತೆ ಒಂಟಿಯಾದೆ ಎನ್ನುವ ಭಯ ನನ್ನನ್ನು ಮತ್ತೊಮ್ಮೆ ಆವರಿಸಿತು. ಎಲ್ಲವೂ ಮುಗಿದು ಹೋಯ್ತಾ ಎಂದು ನನ್ನನ್ನು ನಾನೇ ಕೇಳಿಕೊಂಡೆ. ಆದರೆ ಈ ಬಾರಿ ನಾನು ಅಷ್ಟು ಭೀತಿಯಿಂದಿರಲಿಲ್ಲ. ವೆಂಕಟಪ್ಪನವರು ನನಗೆ ಹೊಸ ಜೀವನ ನೀಡಿದ್ದರು. ಒಂಟಿತನವನ್ನು ನಿವಾರಿಸಿದರು. ಅವರ ನೆನಪುಗಳು ನನಗೆ ಧೈರ್ಯ ನೀಡಿದವು. ಅವರ ಅಗಲಿಕೆ ನೋವು ತಂದರೂ ನಾನಿನ್ನೂ ದುರ್ಬಲರಾಗಿರಲಿಲ್ಲ. ನಾನು ಅವರ ಅಂತಿಮ ಸಂಸ್ಕಾರಗಳನ್ನು ಆಶ್ರಮದಲ್ಲಿ ನೆರವೇರಿಸಿದೆ. ಅವರ ಮಕ್ಕಳಿಗೆ ಈ ವಿಷಯ ತಿಳಿಸಲು ಪ್ರಯತ್ನಿಸಿದೆ. ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನನ್ನ ಬದುಕಿನಲ್ಲಿ ಈ ರೀತಿಯ ದುರಂತ ಸನ್ನಿವೇಶಗಳು ಬರುತ್ತಲೇ ಇವೆ ಎಂದು ನನಗೆ ಅನ್ನಿಸಿತು. ವೆಂಕಟಪ್ಪನವರ ಅಗಲಿಕೆಯ ನಂತರ ನಾನು ಆಳವಾದ ದುಃಖದಲ್ಲಿದ್ದೆ. ಆಶ್ರಮದವರು, ಅದರಲ್ಲೂ ವಿಶೇಷವಾಗಿ ನಿರ್ವಾಹಕರು ನನಗೆ ಮಾನಸಿಕ ಬೆಂಬಲ ನೀಡಿದರು. ಅವರ ಸಾಂತ್ವನದ ಮಾತುಗಳು ನನಗೆ ಧೈರ್ಯ ತುಂಬಿದವು. ನಾನು ವೆಂಕಟಪ್ಪನವರ ನೆನಪುಗಳಲ್ಲಿ ಮುಳುಗಿದ್ದಾಗ ಆಶ್ರಮದ ನಿರ್ವಾಹಕರು ಒಂದು ವಕೀಲರೊಂದಿಗೆ ನನ್ನ ಬಳಿ ಬಂದರು. ವಕೀಲರು ವೆಂಕಟಪ್ಪನವರ ವೀಲ್ ಬಗ್ಗೆ ಮಾತನಾಡಲು ಬಂದಿದ್ದರು. ವೆಂಕಟಪ್ಪನವರು ಸಾಯುವ ಮೊದಲು ತಮ್ಮ ವೀಲ್ ಬರೆದಿದ್ದಾರೆ. ಅದರಲ್ಲಿ ಅವರ ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸಿದ್ದಾರೆ ಎಂದು ವಕೀಲರು ಹೇಳಿದರು. ನಾನು ತುಂಬ ಆಶ್ಚರ್ಯಗೊಂಡೆ. ಇದು ನಾನು ನಿರೀಕ್ಷಿಸದ ಘಟನೆಯಾಗಿತ್ತು. ವೆಂಕಟಪ್ಪನವರಿಗೆ ಸಾಕಷ್ಟು ಆಸ್ತಿ ಇದೆ ಎಂದು ನನಗೆ ತಿಳಿದಿತ್ತು. ಆದರೆ ಅವರು ಎಲ್ಲವನ್ನು ನನ್ನ ಹೆಸರಿಗೆ ಬರೆಯುತ್ತಾರೆ ಎಂದು ನಾನು ಕನಸಲ್ಲಿಯೂ ಅಂದುಕೊಂಡಿರಲಿಲ್ಲ. ಅವರ ಮಕ್ಕಳು ಅವರನ್ನು ಕೈಬಿಟ್ಟಿದ್ದರು. ವೆಂಕಟಪ್ಪನವರು ನನ್ನನ್ನು ನಂಬಿದರು, ನನಗೆ ಭದ್ರತೆಯನ್ನು ನೀಡಿದರು. ವಕೀಲರು ವೀಲ್ ಪತ್ರವನ್ನು ನನಗೆ ತೋರಿಸಿದರು. ಅದರಲ್ಲಿ ವೆಂಕಟಪ್ಪನವರು ತಮ್ಮ ಮನೆ, ಜಮೀನು, ಬ್ಯಾಂಕ್ ಖಾತೆಯಲ್ಲಿನ ಉಳಿತಾಯ ಎಲ್ಲವನ್ನ ನನ್ನ ಹೆಸರಿಗೆ ವರ್ಗಾಯಿಸಿದ್ದರು. ನಾನು ನನ್ನ ಬದುಕಿನ ಕೊನೆಯ ದಿನಗಳಲ್ಲಿ ಲಕ್ಷ್ಮಿಯೊಂದಿಗೆ ಪ್ರೀತಿ ಮತ್ತು ಸಮಾಧಾನ ಕಂಡುಕೊಂಡೆ. ಅವಳು ನನ್ನನ್ನು ನೋಡಿಕೊಂಡಿದ್ದಳು, ನನಗೆ ಆಧಾರವಾಗಿದ್ದಳು. ನನ್ನ ಮಕ್ಕಳು ನನ್ನನ್ನು ಕೈಬಿಟ್ಟಿದ್ದರು. ಲಕ್ಷ್ಮಿ ನನ್ನನ್ನು ಎಂದಿಗೂ ಕಡೆಗಣಿಸಲಿಲ್ಲ. ಆದ್ದರಿಂದ ನನ್ನ ಎಲ್ಲ ಆಸ್ತಿಯನ್ನು ಅವಳಿಗೆ ನೀಡಲು ಬಯಸುತ್ತೇನೆ ಎಂದು ವೆಂಕಟಪ್ಪನವರು ವೀಲ್ನಲ್ಲಿ ಬರೆದಿದ್ದರು. ನಾನು ಭಾವುಕಳಾದೆ. ಈ ಆಸ್ತಿ ನನಗೆ ಬರೀ ಹಣವಲ್ಲ, ಅದು ವೆಂಕಟಪ್ಪನವರ ಪ್ರೀತಿ, ವಿಶ್ವಾಸದ ಸಂಕೇತವಾಗಿತ್ತು. ನಾನು ಈ ಆಸ್ತಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಲು ನಿರ್ಧರಿಸಿದೆ. ನಾನು ನನ್ನ ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟರೂ ವೆಂಕಟಪ್ಪನವರು ನನಗೆ ಹೊಸ ಭವಿಷ್ಯವನ್ನು ನೀಡಿದ್ದರು. ಈ ಆಸ್ತಿಯು ನನ್ನ ಬದುಕಿನ ಹೊಸ ಅರ್ಥವನ್ನು ನೀಡಿತು. ನಾನು ಈ ಆಸ್ತಿಯನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಬೇಕು ಎಂದು ಯೋಚಿಸಿದೆ. ನನ್ನಂತೆ ಕಷ್ಟಪಡುವವರನ್ನು ಬೆಂಬಲಿಸಲು ನಾನು ಈ ಆಸ್ತಿಯನ್ನು ಬಳಸಲು ಬಯಸಿದೆ. ಈ ಆಸ್ತಿಯು ನನ್ನ ಬದುಕಿನ ದಿಕ್ಕನ್ನು ಬದಲಾಯಿಸಿತು. ನಾನು ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧಳಾದೆ. ವೆಂಕಟಪ್ಪನವರ ಆಸ್ತಿ ನನ್ನ ಹೆಸರಿಗೆ ಬಂದ ವಿಷಯ ನನ್ನ ಮಕ್ಕಳ ಕಿವಿಗೆ ಬಿದ್ದಾಗ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗಿತ್ತು. ಅವರು ನನ್ನನ್ನು ಕಡೆಗಣಿಸಿದ್ದರು. ಆದರೆ ಈಗ ಅವರು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಅಮ್ಮ, ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ, ದಯವಿಟ್ಟು ನಮ್ಮೊಂದಿಗೆ ಮನೆಗೆ ಬನ್ನಿ ಎಂದು ಅವರು ನನಗೆ ಕರೆ ಮಾಡಿದರು.
ಅವರ ಮಾತುಗಳಲ್ಲಿ ಯಾವುದೇ ಪ್ರೀತಿ ಇರಲಿಲ್ಲ, ಬರೀ ಸ್ವಾರ್ಥವಿತ್ತು. ಆ ಆಸ್ತಿಗಾಗಿ ಅವರು ನನ್ನನ್ನು ಮತ್ತೆ ತಮ್ಮ ಜೀವನಕ್ಕೆ ಸೇರಿಸಿಕೊಳ್ಳಲು ಬಯಸುತ್ತಿದ್ದರು. ಅವರ ಮಾತಿನಲ್ಲಿನ ಬದಲಾವಣೆ ನನಗೆ ಕೋಪ ತಂದಿತ್ತು. ನೀವು ನನ್ನನ್ನು ಒಂಟಿಯಾಗಿದ್ದಾಗ ಎಲ್ಲಿ ಹೋಗಿದ್ದೀರಿ? ಈಗ ಆಸ್ತಿ ಬಂದಿದೆ ಎಂದು ನನ್ನನ್ನು ಹುಡುಕುತ್ತಿದ್ದೀರಾ ಎಂದು ನಾನು ಅವರನ್ನು ಪ್ರಶ್ನಿಸಿದೆ. ಅವರ ಉತ್ತರಗಳು ಸ್ಪಷ್ಟವಾಗಿರಲಿಲ್ಲ. ಅವರು ನನ್ನ ಕ್ಷಮಿಸಿ ಕೇಳಿದರು, ಆದರೆ ಅವರ ಕ್ಷಮೆ ಪ್ರಾಮಾಣಿಕವಾಗಿರಲಿಲ್ಲ. ಅವರು ನನ್ನನ್ನು ಹಣದ ದೃಷ್ಟಿಯಿಂದ ಮಾತ್ರ ನೋಡುತ್ತಿದ್ದರು. ನಾನು ಅವರಿಗೆ ಸತ್ಯವನ್ನು ಹೇಳಲು ನಿರ್ಧರಿಸಿದೆ. ವೆಂಕಟಪ್ಪನವರು ತಮ್ಮ ಆಸ್ತಿಯನ್ನು ನನಗೆ ನೀಡಿದ್ದಾರೆ. ಅದು ಅವರ ಪ್ರೀತಿ ಮತ್ತು ವಿಶ್ವಾಸದ ಸಂಕೇತ. ನೀವು ನನ್ನನ್ನು ಕಡೆಗಣಿಸಿದಾಗ ಅವರು ನನಗೆ ಆಧಾರವಾಗಿದ್ದರು. ಈ ಆಸ್ತಿ ನನ್ನದು. ನಾನು ಅದನ್ನು ಹೇಗೆ ಬಳಸಬೇಕೆಂದು ನಿರ್ಧರಿಸುತ್ತೇನೆ ಎಂದು ನಾನು ಅವರಿಗೆ ಸ್ಪಷ್ಟಪಡಿಸಿದೆ. ಅವರು ಆಶ್ಚರ್ಯಗೊಂಡರು, ಆದರೆ ನನ್ನ ನಿರ್ಧಾರವನ್ನು ಗೌರವಿಸಬೇಕಾಗಿತ್ತು, ಕೇಳಲೇಬೇಕಾಗಿತ್ತು. ನನ್ನ ಆಸ್ತಿಯನ್ನು ನನ್ನ ಮಕ್ಕಳಿಗೆ ನೀಡುವುದಿಲ್ಲ ಎಂದು ನಿರ್ಧರಿಸಿದೆ. ನನ್ನ ಬಳಿ ಆಸ್ತಿ ಬಂದ ಮೇಲೆ ನನಗೆ ನನ್ನ ಮಕ್ಕಳ ಅಗತ್ಯ ಇಲ್ಲ ಎಂದು ನಾನು ತಿಳಿದುಕೊಂಡಿದ್ದೆ. ನನ್ನ ಜೀವನದಲ್ಲಿ ಕಷ್ಟಪಡುವ ಅನೇಕ ಜನರಿದ್ದಾರೆ. ಅವರಿಗೆ ಈ ಆಸ್ತಿ ಸಹಾಯ ಮಾಡಬಹುದು. ವೆಂಕಟಪ್ಪನವರು ನನಗೆ ನೀಡಿದ ಈ ಆಸ್ತಿಯನ್ನು ಸಮಾಜಕ್ಕೆ ಒಳ್ಳೆಯದಕ್ಕಾಗಿ ಬಳಸಲು ನಾನು ನಿರ್ಧರಿಸಿದೆ. ವೆಂಕಟಪ್ಪನವರು ನನಗೆ ಬರೀ ಆಸ್ತಿಯನ್ನು ಮಾತ್ರವಲ್ಲ, ಆತ್ಮವಿಶ್ವಾಸವನ್ನು, ಸಾಂತ್ವನವನ್ನು ನೀಡಿದ್ದರು, ಸ್ವಾತಂತ್ರ್ಯವನ್ನು ನೀಡಿದರು. ನಾನು ಅವರಿಗೆ ಸದಾ ಋಣಿಯಾಗಿರುತ್ತೇನೆ. ನನ್ನ ಕತೆ ಜೀವನದಲ್ಲಿ ಯಾವುದೇ ಕ್ಷಣದಲ್ಲಿಯೂ ಭರವಸೆ ಕಳೆದುಕೊಳ್ಳಬಾರದು ಎಂಬ ಪಾಠವನ್ನು ಹೇಳುತ್ತದೆ. ಕಷ್ಟಗಳ ನಂತರ ಸುಖದ ಬಾಗಿಲು ತೆರೆಯುತ್ತದೆ. ನಾನು ಈಗ ಸ್ವಾಭಿಮಾನದಿಂದ ಬದುಕುತ್ತಿದ್ದೇನೆ. ವೆಂಕಟಪ್ಪನವರು ನನಗೆ ನೀಡಿದ ಈ ಹೊಸ ಜೀವನಕ್ಕೆ ನಾನು ಸದಾ ಕೃತಜ್ಞತಳಾಗಿರುತ್ತೇನೆ. ಅವರೊಂದಿಗೆ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.